ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ಇಷ್ಟು ದಿವಸ ಮದುವೆಗೆ ಫಂಕ್ಷನ್ಗೆ ಎಲ್ಲ ಹೋಗಿರ್ತೀರಾ. ಆ ಮದುವೆ ಫಂಕ್ಷನ್ನಲ್ಲಿ ಒಂದು ಇನ್ಸ್ಟೆಂಟಾಗಿ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ ಬಡಿಸಿರ್ತಾರೆ, ನೋಡಿರ್ತೀರ. ಯಾವ ರೀತಿ ಮಾಡಿದ್ರು ಇದು? ಯಾವ ಯಾವ ಥರ ಮಾಡಿದ್ರು? ಹೆಂಗೆ ಮಾಡಿದ್ರು ಅಂದ್ಕೊತೀರಾ? ಅಷ್ಟೇ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಆಗುತ್ತಾ? ಬನ್ನಿ ಮನೆಯಲ್ಲೇ ಉಪ್ಪಿನಕಾಯಿ ಹಾಕೋಣ. ನೋಡಿ, ಫಸ್ಟು ಒಂದು ತೋತಾಪುರಿ ಮಾವಿನಕಾಯಿ ಈ ಥರ ತೊಳೆದುಕೊಂಡು ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ವಾಟೆ ಕಾಣೋವರೆಗೂ ತೆಕ್ಕೊಳ್ಳಿ ಮಾವಿನಕಾಯಿನ. ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಸರಿಸುಮಾರು ಒಂದು 1/4 kg ಅಷ್ಟು. ನೋಡಿ, ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು 4 ಮೆಣಸಿನ್ಕಾಯಿನ ಈ ಥರ ಸೀಳಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಉಪ್ಪಿನಕಾಯಿಗೆ. ಹಾಗೆ ನೋಡಿ, ಇಲ್ಲಿ 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರು. ನೀವು ಕೇಳ್ಬೋದು, ಇಲ್ಲಿ ಎರಡು ಟೀ ಸ್ಪೂನಷ್ಟ ಹಬ್ಬಬ್ಬ ಖಾರ ಆಗುತ್ತೇನೋ? ಇಲ್ಲ ಕಣ್ರಿ, ಇದು ಮಾವಿನಕಾಯಿ ಹುಳಿ ಇರೋದ್ರಿಂದ ಉಪ್ಪು ಖಾರ ಸರಿ ಸಮಾನವಾಗಿ ಹಾಕಿದ್ರೇ ಅದು ರುಚಿ ಚೆನ್ನಾಗಿರೋದು. ನೋಡಿ, 2 ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್. ಉಪ್ಪು ಖಾರ ಕರೆಕ್ಟಾಗಿರ್ಬೇಕು ಫ್ರೆಂಡ್ಸ್. ನೀವು ಉಪ್ಪು ಜಾಸ್ತಿ ಖಾರ ಜಾಸ್ತಿ ಅಂತ ಕಡಿಮೆ ಮಾಡಿದ್ರೆ ಉಪ್ಪಿನಕಾಯಿ ಮದುವೆ ಮನೆ ರುಚಿ ಥರ ಬರಲ್ಲ ಕಣ್ರಿ. ಮತ್ತೆ ನಾನು ಕೇಳಬಾರ್ದು ಮತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮಾವಿನಕಾಯಿ ಉಪ್ಪಿನಕಂತೂ ಇನ್ಸ್ಟೆಂಟಾಗಿ ಮಾಡಿರೋದು ಅನ್ನೋದು ಗೊತ್ತೇ ಆಗಲ್ಲ ಫ್ರೆಂಡ್ಸ್. ಅಷ್ಟೇ ರುಚಿಯಾಗಿರುತ್ತೆ, ಮದುವೆ ಮನೆ ಶೈಲಿಯಲ್ಲೇ ಇರುತ್ತೆ ಫ್ರೆಂಡ್ಸ್. ನೋಡಿ, 4 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಬಿಸಿ ಆದ ನಂತರ 2 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡಿದ ಮೇಲೆ ಒಂದು 1/4 ಬಟ್ಲಷ್ಟು ಹಸಿ ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಎಣ್ಣೆ ಜಾಸ್ತಿ ಹಾಕಲೇಬೇಕು ಫ್ರೆಂಡ್ಸ್ ಈ ಉಪ್ಪಿನಕಾಯಿಗೆ, ಇಲ್ಲಾಂದರೆ ರುಚಿ ಕಡಿಮೆ ಆಗುತ್ತೆ. ನೋಡಿ, 1/4 ಟೀ ಸ್ಪೂನಷ್ಟು ಹಿಂಗು ಅಂದರೆ ಒಂದು ಕಡಲೆಕಾಳು ಗಾತ್ರದಷ್ಟು ಹಿಂಗು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಿಂಗು ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಅಂತೂ ಇನ್ನಷ್ಟು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಒಗ್ಗರಣೆನ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಜಕ್ಕೂ ಕಣ್ರಿ, ಈ ಉಪ್ಪಿನಕಾಯಿ ಒಂದು ಸರಿ ತಿಂದ್ಬಿಟ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಮಾವಿನಕಾಯಿ ಸೀಸನ್ ಯಾವಾಗ ಬರುತ್ತೆ? ಮಾವಿನಕಾಯಿ ಸಿಗ್ಲಿಲ್ವೇ? ಆರಾಮಾಗಿ ಉಪ್ಪಿನಕಾಯಿ ಮಾಡ್ಕೊಂಡು ಬಿಸಿ ಅನ್ನಕ್ಕೆ ತಿನ್ಬೋದು ಅಂದ್ಕೊತೀರ. ಬಿಸಿ ಬಿಸಿ ಅನ್ನಕ್ಕೆ ಈ ಮಾವಿನಕಾಯಲ್ಲಿರೋ ರಸ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಕತೆ ಯಾಕೆ ಹೇಳ್ತೀರಾ? ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು. ಮಕ್ಕಳಂತೂ ಸ್ಪೂನಲ್ಲಿ ಎತ್ಕೊಂಡು ಹಾಗೆ ತಿಂದು ಖಾಲಿ ಮಾಡಾಕ್ತಾರೆ ಫ್ರೆಂಡ್ಸ್. ಅಷ್ಟೊಂದು ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ. ನೋಡಿದ್ರಾ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ರುಚಿಯಾಗಿ, ಹಾಗೆ ಎಷ್ಟು ರಸಪೂರಿತವಾಗಿದೆ ಈ ಮಾವಿನಕಾಯಿ ಉಪ್ಪಿನಕಾಯಿ. ಇನ್ಸ್ಟೆಂಟಾಗಿ ಆಗೋಗುತ್ತೆ ಫ್ರೆಂಡ್ಸ್, ಜಾಸ್ತಿ ಹೊತ್ತೇನಿಲ್ಲ. ಒಂದು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್. ಉಪ್ಪು ಖಾರ ಕರೆಕ್ಟಾಗಿ ಹಾಕೋದು ಮರಿಬೇಡಿ. ನೋಡಿ, ಉಪ್ಪಿನಕಾಯಿಗೆ ಉಪ್ಪು ಖಾರನೇ ಇರೋದು, ಅಷ್ಟಿಲ್ದಿರ ಹೇಳ್ತಾರಾ ಉಪ್ಪಿನಕಾಯಿ ಅಂತ. ನೋಡಿ, ಅಷ್ಟೇ ರುಚಿಯಾಗಿರುತ್ತೆ ಉಪ್ಪಿನಕಾಯಿ. ಮೊಸರನ್ನಕ್ಕೆ ಸೈಡ್ ಡಿಶ್ ಆಗಿ ಅಷ್ಟೇ ಯಾಕೆ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಈ ಉಪ್ಪಿನಕಾಯಿ. ನೀವು ಹೊರಗಡೆ ಇಟ್ಕೊಂಡು 4 ದಿವಸ ತಿನ್ಬೋದು ಫ್ರೆಂಡ್ಸ್. 4 ದಿವಸನ 2 ದಿವಸಕ್ಕೆ ಖಾಲಿ ಮಾಡ್ತಾರೆ ಕಣ್ರಿ. ಅಷ್ಟೊಂದು ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಥರ ತಿನ್ನಲ್ಲ ಫ್ರೆಂಡ್ಸ್, ಪಲ್ಯದ ಥರ ತಿಂತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ 6 ತಿಂಗಳಿಗಾಗಷ್ಟು ಉಪ್ಪಿನಕಾಯಿ ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.